ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತಾಯ್ತು. ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ. ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡ್ಕೊಂಡು ಹೋಗೋರ ಸಂಖ್ಯೆ ಕಮ್ಮಿ. ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತಾಯ್ತು. ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ. ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡ್ಕೊಂಡು ಹೋಗೋರ ಸಂಖ್ಯೆ ಕಮ್ಮಿ. ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತಾಯ್ತು. ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ. ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡ್ಕೊಂಡು ಹೋಗೋರ ಸಂಖ್ಯೆ ಕಮ್ಮಿ. ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತಾಯ್ತು. ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ. ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡ್ಕೊಂಡು ಹೋಗೋರ ಸಂಖ್ಯೆ ಕಮ್ಮಿ. ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತಾಯ್ತು. ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ. ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡ್ಕೊಂಡು ಹೋಗೋರ ಸಂಖ್ಯೆ ಕಮ್ಮಿ. ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತಾಯ್ತು. ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ
ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡುಕೊಂಡು ಹೋಗೋರ ಸಂಖ್ಯೆ ಕಮ್ಮಿ, ಸೊ ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತ ಆಯ್ತು, ಅಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡುಕೊಂಡು ಹೋಗೋರ ಸಂಖ್ಯೆ ಕಮ್ಮಿ, ಸೊ ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತ ಆಯ್ತು, ಅಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡುಕೊಂಡು ಹೋಗೋರ ಸಂಖ್ಯೆ ಕಮ್ಮಿ, ಸೊ ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತ ಆಯ್ತು, ಅಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡುಕೊಂಡು ಹೋಗೋರ ಸಂಖ್ಯೆ ಕಮ್ಮಿ, ಸೊ ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಹೆಚ್ಚುವರಿ ತಜ್ಞರು ಬಂದಿದ್ದಾರೆ. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ತಜ್ಞರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ. ಇದರಲ್ಲಿ ತಜ್ಞರು ಕೂಡ ಬರೋದಕ್ಕೆ ರೆಡಿ ಆದಂತ ಆಯ್ತು, ಅಲ್ಲಿಗೆ ಬರ್ತಾರೆ. ಹಾಗಾದ್ರೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಆದಂಗೆ ಲೆಕ್ಕ. ಒಂದಷ್ಟು ತಜ್ಞ ವೈದ್ಯರನ್ನ ನಿಯೋಜಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ಅಂದ್ರೆ ಅಲ್ಲಲ್ಲಿ ಒಂದಷ್ಟು ಶಿಬಿರಗಳನ್ನ ಮಾಡಬೇಕು, ಒಂದಷ್ಟು ಚೆಕಪ್ಗಳನ್ನ ಮಾಡಬೇಕು ಅಂತ ಆ ರೀತಿ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ. ಕೆಲವೊಬ್ರು ಜಯದೇವ ಆಸ್ಪತ್ರೆಗೆ ಹುಡುಕೊಂಡು ಹೋಗೋರ ಸಂಖ್ಯೆ ಕಮ್ಮಿ, ಸೊ ಹಾಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ.